ಥ್ಯಾಂಕ್ ಯು ಸೋ ಮಚ್ ಆದ್ಯ. ನನಗೆ ಗೊತ್ತಿಲ್ದಂಗೆ ನನ್ ಗಿಫ್ಟ್ ಅನ್ನ ತಗೊಂಡಿದ್ಯಾ. ನನಗ್ ಗೊತ್ತಿತ್ತು ನೀನ್ ನನ್ನ ಪ್ರೀತಿಸ್ತಾ ಇದ್ಯಾ ಅಂತ. ನೀನು ಬಾಯ್ ಬಿಟ್ಟು ಹೇಳದೇ ಇದ್ರು ಕೂಡ ನಿನ್ ಮನ್ಸಲ್ಲಿರೋ ಪ್ರೀತಿ ಹೊರಗ್ ಬಂತು ಆದ್ಯ. ಐ ಲವ್ ಯು, ಐ ಲವ್ ಯು ಆದ್ಯ. ಇವತ್ತಿನ ದಿನಕ್ಕೋಸ್ಕರ ನಾನು ಹೇಗ್ ಕಾಯ್ತಾ ಇದ್ದೆ ಗೊತ್ತಾ ಆದ್ಯ. ಆದ್ಯ, ಇನ್ನು ನಮ್ಮ ಪ್ರೀತಿನ ಯಾವನ್ ಕೈಲೂ ತಡೆಯಕ್ ಸಾಧ್ಯ ಇಲ್ಲ, ಯಾವನ್ ಕೈಲೂ ಸಾಧ್ಯ ಇಲ್ಲ. ಅಂತ ದೊಡ್ಡಮ್ಮನ್ಗೋಸ್ಕರ ನನ್ ಪ್ರಾಣ ಬೇಕಾದ್ರೂ ಕೊಡ್ತೀನಿ, ಆದ್ರೆ ಅವ್ರ ಮೇಲೆ ಆರೋಪ ಬರೋಕ್ ಬಿಡಲ್ಲ. ಯೋಚನೆ ಮಾಡು ಆದ್ಯ, ನೀನು ಸೀನುನ ಪ್ರೀತಿಸ್ತಿದ್ಯಾ ಅಂದ್ರೆ ನಿನ್ ದೊಡ್ಡಮ್ಮ ನಿನ್ನ ಕ್ಷಮಿಸಬಹುದೇನೋ, ಆದ್ರೆ ಸೀನು ಮತ್ತೆ ನೀನು ಬೇರೆ ಬೇರೆ ಆದ್ರೆ ಮತ್ತೆ ಈ ಜನ್ಮದಲ್ಲಿ ಒಂದಾಗಲ್ಲ. ನಿನ್ನ ಜೀವನಕ್ಕೆ ನೀನೇ ದೊಡ್ಡ ಶಿಕ್ಷೆ ಕೊಟ್ಕೋತಿದ್ಯಾ. ನೀನು ಎಷ್ಟೇ ಹೇಳಿದ್ರು ನಾನ್ ಕೇಳಲ್ಲ. ನನಗೆ ನನ್ನ ಪ್ರೀತಿಗಿಂತ ನನ್ನಮ್ಮ ಆಶಯನೇ ದೊಡ್ಡದು. ದೊಡ್ಡಮ್ಮಂಗ್ ಕೊಟ್ಟಿರೋ ಮಾತೇ ದೊಡ್ಡದು. ಅವರು ತೋರ್ಸೋ ಆತ್ಮೀಯತೆ ದೊಡ್ಡದು. ನನ್ನ ಜವಾಬ್ದಾರಿಯಿಂದ ನೋಡ್ಕೊಳ್ಳೋ ನಮ್ ದೊಡ್ಡಪ್ಪ, ಅಮ್ಮನ ಹಾಗೆ ಪ್ರೀತಿಸೋ ದೊಡ್ಡಮ್ಮ, ಅತ್ತೆ, ಮಾವಯ್ಯ, ಚಿಕ್ಕಪ್ಪ, ಚಿಕ್ಕಮ್ಮ, ಇವ್ರು ಯಾರಿಗೂ ನಾನ್ ನೋವು ಕೊಡೋದಿಲ್ಲ. ಹಾಗಾದ್ರೆ ನಿನ್ ಪ್ರೀತಿನ ಸಾಯಿಸ್ತೀಯಾ? ಪ್ರೀತಿನ ನನ್ ಮನ್ಸಲ್ಲೇ ಬಚ್ಚಿಟ್ಕೋತೀನಿ. ಅವರನ್ನ ನೋಡ್ತಾ ಬದುಕ್ಬಿಡ್ತೀನಿ. ಇಂಥ ಹಠವಾದಿನ ನಾನು ಎಲ್ಲೂ ನೋಡ್ಲಿಲ್ಲ. ಈಗ ಹೇಗಾದ್ರೂ ಮಾಡಿ ಮನೆಯಿಂದ ಹೊರಗೆ ಹೋಗ್ಬೇಕು. ಆದ್ರೆ ಹೇಗ್ ಹೋಗ್ಲಿ? ನಾನೊಂದ್ ವೇಳೆ ಹೊರಟೋದ್ರೆ ಮಾವನ್ ಮರ್ಯಾದೆ ಏನಾಗುತ್ತೆ? ನಾನಿಲ್ಲಿಂದ ಹೋದ್ಮೇಲೆ ಜಾನಕಿ ಅತ್ತೆ ಪರಿಸ್ಥಿತಿ ಏನಾಗುತ್ತೆ? ಎಲ್ರೂ ತಪ್ಪನ್ನ ಅವ್ರ ಮೇಲೆ ಹೊರಿಸ್ತಾರೆ. ನಾನು ಹೊರಟೋದ್ರೆ ಮನೇಲಿರೋರೆಲ್ಲ ಬೇಜಾರು ಮಾಡ್ಕೋತಾರೆ. ಆದ್ರೆ ನಾನು ಹೋಗ್ಲೇಬೇಕು. ಪೂಜ್ಯರಾದ ಮಾವನವರಿಗೆ ಚಾರು ಜೊತೆ ಮದುವೆ ನಿಶ್ಚಯ ಮಾಡಕ್ಕೂ ಮುಂಚೆ ನನ್ನ ಮನ್ಸಲ್ಲಿ ಏನಿತ್ತು ಅಂತ ನನಗೆ ಗೊತ್ತಿರಲಿಲ್ಲ.
ಈ ನಿಜ ಗೊತ್ತಾಗಿದ ತಕ್ಷಣನೇ ಆದ್ಯನ ಮದ್ವೆ ಮಾಡ್ಕೋಬೇಕು ಅಂತ ಡಿಸೈಡ್ ಮಾಡಿದೆ. ಅದಕ್ಕೆ ಆದ್ಯನ ಮದ್ವೆ ಆಗೋದಕ್ಕೆ ನಾನು ಓಡ್ ಹೋಗ್ತಿದ್ದೀನಿ. ನಾನೀಗ ಮಾಡಕ್ ಹೊರಟಿರೋ ಕೆಲ್ಸನ ನೀವು ಮೆಚ್ಕೊಳ್ಳಲ್ಲ ಅಂತ ನನಗೆ ಗೊತ್ತು. ಆದ್ರೆ ನನಗೆ ಆದ್ಯ ಬೇಕು. ಆದ್ಯನಿಗೆ ನಾನ್ ಬೇಕು.